ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಪಾರ್ಟ್ 1 ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇದು ಪಾರ್ಟ್ 1ನ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಪ್ಲೇಟ್ಸ್ನ ಸ್ಟಿಚ್ ಮಾಡಿದ ಮೇಲೆ ಇವಾಗ ಮೇಲ್ಗಡೆ ಬಾಡಿ ಪಾರ್ಟ್ದು ನಾನು ನೆಕ್ ಡಿಸೈನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗ ಮೊದಲಿಗೆ ಈ ಥರ ಪ್ಲೇಟ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ಕೆಳಗಡೆ ಬಾಟಮ್ ಪಾರ್ಟ್ಗೆ ಯಾವ ಥರ ಪ್ಲೇಟ್ಸ್ ಮಾಡ್ಕೋತಾ ಇದ್ದೀವೋ ಅದೇ ಥರ ನಾನು ಇದನ್ನೆಲ್ಲಿ ಪ್ಲೇಟ್ಸ್ ಮಾಡ್ಕೋತಾ ಇದ್ದೀನಿ ಐರನ್ ಮಾಡಿಕೊಂಡು. ನೆಕ್ಕಿಗೆ ಈ ಡಿಸೈನ್ ಮಾಡೋದಕ್ಕೆ ಎಷ್ಟು ಇಂಚಸ್ ಬೇಕೋ ಅಷ್ಟು ಇಂಚಸ್ಗೆ ನಾನು ಈ ಥರ ಐರನ್ ಮಾಡ್ಕೋತಾ ಇದ್ದೀನಿ. ನೆಕ್ ಡಿಸೈನ್ ಐರನ್ ಮಾಡಿ ಇಟ್ಕೊಂಡಿದ್ಮೇಲೆ ನಾನು ಇವಾಗ ಫಸ್ಟು ಬಾಡಿ ಪಾರ್ಟಲ್ಲಿ ನೆಕ್ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮೇನ್ ಫ್ಯಾಬ್ರಿಕ್ ಅದು ರೈಟ್ ಸೈಡು, ಲೈನಿಂಗ್ದು ರೈಟ್ ಸೈಡ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಸ್ಟಿಚ್ ಹಾಕೊಂಡ್ಮೇಲೆ ಎಕ್ಸೆಸ್ ಫ್ಯಾಬ್ರಿಕ್ ಏನಿರುತ್ತೋ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೆಕ್ ಶೇಪು ಕರ್ವ್ ಆಗಿರೋದ್ರಿಂದ ನಾನು ನಾಚಸ್ ಕೊಡ್ತಾ ಇದ್ದೀನಿ. ಈ ಥರ ನಾಚಸ್ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ನೆಕ್ ಶೇಪು ಚೆನ್ನಾಗಿ ಕೂರುತ್ತೆ ಟರ್ನ್ ಮಾಡ್ಕೊಳ್ಳಬೇಕಾದ್ರೆ. ಇವಾಗ ಈ ಥರ ಲೈನಿಂಗ್ನ ಉಲ್ಟಾ ಮಾಡಿಕೊಂಡು ಮೇಲ್ಗಡೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಕಿನಾರಿ ಸ್ಟಿಚ್ ಹಾಕೋದ್ರಿಂದ ನೆಕ್ ಚೆನ್ನಾಗಿ ಕೂರುತ್ತೆ, ಲೂಸ್ನೆಸ್ ಬರಲ್ಲ. ಫ್ರಂಟ್ ಪಾರ್ಟ್ದು ಈ ಥರ ನೆಕ್ ಸ್ಟಿಚ್ ಆದಮೇಲೆ ಇವಾಗ ಸೈಡ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಥರ ಸೈಡ್ಸ್ ಅಟ್ಯಾಚ್ ಮಾಡುವಾಗ ನೀಟಾಗಿ ಮೇಲ್ಗಡೆ ಟ್ಯಾಪ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು, ಯಾಕಂದರೆ ಲೂಸ್ನೆಸ್ ಬರಬಾರ್ದು ಮೇಲ್ ಫ್ಯಾಬ್ರಿಕ್ಕು. ವಿಡಿಯೋದಲ್ಲಿ ನೋಡ್ತಿರ್ಬೋದು, ಕೈಯಲ್ಲೇ ನಾನು ಈ ಥರ ಸ್ಪ್ರೆಡ್ ಮಾಡ್ಕೋತಾ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಲೂಸಸ್ ಬರಬಾರ್ದು ಅಂತ. ಸೈಡ್ಸನ್ನು ಈ ಥರ ಅಟ್ಯಾಚ್ ಆದಮೇಲೆ ಎಕ್ಸೆಸ್ ಫ್ಯಾಬ್ರಿಕ್ ಏನಿರುತ್ತೋ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟು ರೆಡಿ ಆಯಿತು. ಇವಾಗ ಬ್ಯಾಕ್ ಪಾರ್ಟು ಸೇಮ್ ಅದೇ ಥರ ರೆಡಿ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟನ್ನು ಸೇಮು ಮೈನ್ ಫ್ಯಾಬ್ರಿಕ್ ರೈಟ್ ಸೈಡು, ಲೈನಿಂಗ್ನ ರೈಟ್ ಸೈಡ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಕ್ ಜಿಪ್ ಇರೋ ಕಾರಣ ಬ್ಯಾಕ್ 2 ಪೀಸ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಫಸ್ಟಿಗೆ ಫ್ರಂಟಲ್ಲಿ ಯಾವ ಥರ ಸ್ಟಿಚ್ ಮಾಡಿಕೊಂಡು ನೆಕ್ಕು ಅದೇ ಥರ ಇವಾಗ ಬ್ಯಾಕ್ ಪೀಸನ್ನು ನೆಕ್ ರೆಡಿ ಮಾಡ್ಕೋಬೇಕು. ಇವಾಗ ಬ್ಯಾಕದು 2 ಪೀಸ್ ನೆಕ್ ಫಿನಿಶಿಂಗ್ ಆದಮೇಲೆ ಇವಾಗ ಸೈಡ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ದು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಶೋಲ್ಡರಿಂದ ಡೌನು 4 ಇಂಚ್ ಬಿಟ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಬಿಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. 4 ಇಂಚ್ ಏನಕ್ಕೆ ಬಿಟ್ಟಿರೋದು ಅಂತಂದರೆ ಶೋಲ್ಡರ್ ಫಿನಿಶಿಂಗ್ಗೆ ಆ 4 ಇಂಚ್ ಓಪನಿಂಗ್ ಬೇಕಾಗತ್ತೆ. ಅದು ಏನಕ್ಕೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಇವಾಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ರೆಡಿ ಆದಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ದು ಲೈನಿಂಗ್ ಬಿಟ್ಬಿಟ್ಟು ಈ ಥರ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಸ್ಟಿಚ್ ಹಾಕೊಂಡ್ಮೇಲೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಲೈನಿಂಗ್ನ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀನಿ.
ಈ ಥರ ಫಿನಿಶಿಂಗ್ ಕೊಡೋದಕ್ಕೆ ನಾನು ಬ್ಯಾಕಲ್ಲಿ 4 ಇಂಚು ಗ್ಯಾಪ್ ಬಿಟ್ಟಿರೋದು. ನೋಡಿ ಫಿನಿಶಿಂಗ್ ಈ ಥರ ಇದೆ. ಆದಮೇಲೆ ಫ್ರಾಕದು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಲ್ಲಿ ನಾನು ಟಕ್ಸ್ಗೋಸ್ಕರ ಏನು ಇಂಚಸ್ ಬಿಟ್ಟಿದ್ನೋ ಅದನ್ನ ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನು ಫ್ರಾಕ್ಗೆ ಬ್ಯಾಕ್ ಟೈ ಮಾಡ್ಕೊಳ್ಳೋದಕ್ಕೆ ನಾನು ಬೆಲ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. 20 ಇಂಚಸ್ ಲೆಂತು 5 ಇಂಚಸ್ ಬಿಡ್ತು ತಗೊಂಡು 2 ಪೀಸ್ನ ತಗೊಂಡು ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಎರಡನ್ನೂ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ನಾನು ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಈ ಥರ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಈ ಥರ ಎರಡನ್ನೂ ಉಲ್ಟಾ ಮಾಡ್ಕೊಂಡು ಐರನ್ ಮಾಡಿ ಇಟ್ಕೊತಾ ಇದ್ದೀನಿ. ರೆಡಿ ಮಾಡಿರೋ 2 ಪಟ್ಟಿಗಳನ್ನು ಇವಾಗ ಫ್ರಂಟ್ ಪಾರ್ಟಲ್ಲಿ ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಆರ್ಮ್ ಹೋಲನ್ನು ಈ ಥರ ಕ್ರಾಸ್ ಪೀಸ್ ತೊಗೊಂಡು ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಚಿಕ್ಕ ಸೈಜ್ ಫ್ರಾಕ್ ಆಗಿರೋದ್ರಿಂದ 2 ಪೀಸ್ ಸಾಕಾಗತ್ತೆ ನನಗೆ ಇಲ್ಲಿ ಫಿನಿಶಿಂಗಿಗೆ. ಕಟ್ ಮಾಡಿ ಇಟ್ಕೊಂಡಿರೋ ಕ್ರಾಸ್ ಪೀಸ್ಗಳನ್ನು ಈ ಥರ ಕ್ರಾಸ್ ಆಗಿ ಎರಡನ್ನೂ ಕ್ರಾಸ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿರೋ ಕ್ರಾಸ್ ಪೀಸನ್ನು ಇವಾಗ ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫ್ಯಾಬ್ರಿಕ್ನ ರೈಟ್ ಸೈಡ್ನ ಮೇಲೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಸ್ಟಿಚ್ ಹಾಕೊಂಡಿದ ಮೇಲೆ ಆರ್ಮ್ ಹೋಲ್ ಕರ್ವ್ ಆಗಿರುತ್ತಲ್ಲ, ಹಾಗಾಗಿ ನಾನು ನಾಚಸ್ ಕೊಡ್ತಾ ಇದ್ದೀನಿ. ಈ ಥರ ನಾಚಸ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ನಾನು ಆವಾಗಲೇ ನೆಕ್ ಪಾರ್ಟ್ ಫಿನಿಶಿಂಗ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಇವಾಗ ಇಲ್ಲಿ ಮತ್ತೆ ಹೇಳ್ತೀನಿ. ಆರ್ಮ್ ಹೋಲ್ ಕರ್ವ್ ಆಗಿರೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಟರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ನಾಚಸ್ ಕೊಡ್ತಾ ಇದ್ದೀನಿ. ನಾಚಸ್ ಕೊಟ್ಟಾದ್ಮೇಲೆ ಈ ಥರ ಮೇಲ್ಗಡೆಯಿಂದ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಸ್ಟಿಚ್ ಹಾಕೊಂಡಿದ ಮೇಲೆ ಫ್ಯಾಬ್ರಿಕನ್ನು ಅರ್ಧ ಇಂಚಿಗೆ ಒಳಗಡೆ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಎಕ್ಸೆಸ್ ಫ್ಯಾಬ್ರಿಕ್ ಏನಿರುತ್ತೋ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಥರ ಸ್ಟಿಚ್ ಮಾಡ್ಕೊಂಡಿರೋದಕ್ಕೆ ಹೆಮ್ಮಿಂಗ್ ಮಾಡಿಕೊಂಡ್ರೆ ಆರ್ಮ್ ಹೋಲ್ ರೆಡಿ ಆಗುತ್ತೆ. ಈ ಥರ ಟರ್ನ್ ಮಾಡಿಕೊಂಡು ಇದರ ಮೇಲೆ ಹೆಮ್ಮಿಂಗ್ ಮಾಡ್ಕೊಂಡು ಹೋಗಬೇಕು, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆರ್ಮ್ ಹೋಲ್ ಫಿನಿಶಿಂಗ್ ಆದಮೇಲೆ ಇವಾಗ ಸೈಡ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಸೈಡ್ಗೆ 3 ಸ್ಟಿಚಸ್ ಹಾಕೋತಾ ಇದ್ದೀನಿ, ಯಾಕಂದರೆ ಮಕ್ಕಳು ಬೇಗ ಬೆಳೀತಾ ಇರ್ತಾರೆ. ಸೊ ಟೈಟ್ ಆದಾಗ ಇನ್ನೊಂದು ಸ್ಟಿಚ್ ಬಿಚ್ಕೋಬೋದು, ಇನ್ನೊಂದು ಸ್ಟಿಚ್ ಬಿಚ್ಕೊಂಡ್ರು 2 ಸ್ಟಿಚ್ ಸೈಡಲ್ಲಿ ಇರುತ್ತೆ ಅಂತ.
ಎರಡು ಸೈಡ್ಸು ಸ್ಟಿಚ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ. ಇದಿಷ್ಟು ಸ್ಟಿಚ್ ಆದಮೇಲೆ ನೆಕ್ ಹತ್ರ ಡಿಸೈನ್ ಇದೆಯಲ್ಲ ಆ ಫ್ರಿಲ್ನ ಇವಾಗ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ ಫ್ರಿಲ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೆಕ್ ಸೈಡಿಂದ ಶೋಲ್ಡರ್ ಸೈಡಿಗೆ ಅಟ್ಯಾಚ್ ಆಗ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ನಾನು ಫ್ರಿಲ್ನ ಅರ್ಧ ಇಂಚು ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ನೋಡಿ ಇವಾಗ ಫ್ರಿಲ್ ಅಟ್ಯಾಚ್ ಆಗಿದೆ. ಅಟ್ಯಾಚ್ ಆದಮೇಲೆ ಇನ್ನೊಂದು ಸೈಡಿಗೆ ನಾನು ಸ್ಟ್ರ್ಯಾಪ್ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಸ್ಟ್ರ್ಯಾಪ್ ನನಗೆ 4 ಇಂಚು ರೆಡಿ ಬೇಕು. ನಾನಿಲ್ಲಿ 7 ಇಂಚಸ್ ಉದ್ದ ತಗೊಂಡಿದ್ದೀನಿ, 2.5 ಇಂಚು ಅಗಲ ತಗೊಂಡಿದ್ದೀನಿ. ಈ ಥರ ರೆಡಿ ಮಾಡಿಕೊಂಡು ನಾನು ಇವಾಗ ಆರ್ಮ್ ಹೋಲಿಂದ ಈ ಕಡೆ 2 ಇಂಚು ಆ ಕಡೆ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆ ಸ್ಟ್ರ್ಯಾಪ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಒಂದು ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ. ಲೈನಿಂಗ್ ಸೈಡಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಆಮೇಲೆ ಮೇಲ್ಗಡೆಯಿಂದ ಮೇನ್ ಸೈಡಿಂದ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಬಾಡಿ ಪಾರ್ಟ್ ರೆಡಿ ಆಗಿದೆ. ಆವಾಗಲೇ ನಾವು ಪ್ಲೀಟ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಬಾಟಮ್ ಪಾರ್ಟಿನ ಮೇಲೆ ಲೈನಿಂಗ್ನ ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಅಟ್ಯಾಚ್ ಆದಮೇಲೆ ಬಾಡಿ ಪಾರ್ಟ್ಗೆ ಇವಾಗ ಬಾಟಮ್ ಪಾರ್ಟ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಬಾಡಿ ಪಾರ್ಟಿಗೆ ಬಾಟಮ್ ಪಾರ್ಟ್ ಅಟ್ಯಾಚ್ ಆದಮೇಲೆ ಈ ಥರ ಲುಕ್ ಇದೆ. ಇನ್ನು ಇವಾಗ ಬ್ಯಾಕಲ್ಲಿ ಜಿಪ್ ಮಾತ್ರ ಅಟ್ಯಾಚ್ ಮಾಡೋದೊಂದು ಪೆಂಡಿಂಗ್ ಇದೆ. ಇವಾಗ ಲೈನಿಂಗ್ದು ಬಾಟಮ್ ಪಾರ್ಟ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ.
ಇಷ್ಟ ಆದಮೇಲೆ ಫೈನಲ್ ಆಗಿ ಇನ್ನಿವಾಗ ಬ್ಯಾಕ್ ಸೈಡ್ ಫಿನಿಶಿಂಗ್ ಕೊಡೋದು. ನಾನು ಈ ಥರ ಎರಡು ಸೈಡ್ನ ಈ ಥರ ಇಟ್ಕೊಂಡು ಲೂಸಾಗಿ ಸ್ಟಿಚ್ ಹಾಕೋತಾ ಇದ್ದೀನಿ. ಮೇಲ್ಗಡೆ ಶೋಲ್ಡರ್ ಹತ್ರದಿಂದ ಡೌನ್ ಪಾರ್ಟ್ 10 ಇಂಚಸ್ಗೆ ಈ ಥರ ಲೂಸಾಗಿ ಸ್ಟಿಚ್ ಹಾಕೊಂಡು ಒಂದು ರಫ್ ಹೊಡ್ಕೋತಾ ಇದ್ದೀನಿ. ಈ ಥರ ರಫ್ ಹೊಡ್ಕೊಂಡಿದ್ಮೇಲೆ ಅದೇ ಸ್ಟಿಚ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎರಡು ಸೈಡ್ಸ್ನ ಫಿನಿಶ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಲೈನಿಂಗ್ ಪಾರ್ಟ್ ಮತ್ತು ಮೇನ್ ಫ್ಯಾಬ್ರಿಕ್ ಪಾರ್ಟನ್ನು ಎರಡನ್ನೂ ಸಪ್ರೇಟಾಗಿ ಫಿನಿಶ್ ಮಾಡ್ಕೋತಾ ಇದ್ದೀನಿ. ಸೈಡ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನು ಸಪ್ರೇಟ್ ಮಾಡಿ ಇವಾಗ ಮೇನ್ ಫ್ಯಾಬ್ರಿಕನ್ನು ಎರಡೂ ಸೈಡನ್ನು ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಈ ಥರ ಸ್ಟಿಚ್ ಆದಮೇಲೆ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಬಾಟಮಲ್ಲಿ ಇದಿಷ್ಟು ಫಿನಿಶ್ ಆಗಿ ರೆಡಿ ಆದಮೇಲೆ ಇವಾಗ ಜಿಪ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ರೈಟ್ ಸೈಡ್ ಜಿಪ್ಪರನ್ನು ರೈಟ್ ಸೈಡ್ಗೆ, ಲೆಫ್ಟ್ ಸೈಡ್ ಜಿಪ್ಪರನ್ನು ಲೆಫ್ಟ್ ಸೈಡ್ಗೆ ಈ ಥರ ಇಟ್ಬಿಟ್ಟು ನಾನು ಆವಾಗಲೇ 10 ಇಂಚಸ್ಗೆ ಡೌನ್ ಬಂದು ರಫ್ ಹೊಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಗೆ ಜಿಪ್ನ ಅಟ್ಯಾಚ್ ಮಾಡೋದು ಸ್ಟಾಪ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸೈಡಲ್ಲೂ ಅದೇ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಟೆನ್ ಇಂಚಸ್ ತನಕ ನಾನು ಏನು ಲೂಸ್ ಸ್ಟಿಚ್ ಹಾಕೊಂಡಿದ್ನೋ ಅದನ್ನ ಇವಾಗ ರಿಮೂವ್ ಮಾಡ್ಕೋತಾ ಇದ್ದೀನಿ. ಜಿಪ್ ಅಟ್ಯಾಚ್ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ ಅಂತ ನಾನು ಲೂಸ್ ಸ್ಟಿಚ್ ಹಾಕೊಂಡಿದ್ದೆ. ನೀವು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಲೂಸ್ ಸ್ಟಿಚ್ಚನ್ನು ರಿಮೂವ್ ಮಾಡಿದ ಮೇಲೆ ಈ ಥರ ಮತ್ತೆ ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಇನ್ನೊಂದು ಸ್ಟಿಚ್ ಹಾಕೋಬೇಕಾದ್ರೆ ಜಿಪ್ಪರ್ ಟೀತ್ನ ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇದು ಇನ್ವಿಸಿಬಲ್ ಜಿಪ್ ಆಗಿರೋದ್ರಿಂದ ಕಾಣಿಸಲ್ಲ. ಈ ಥರ ಜಿಪ್ ಅಟ್ಯಾಚ್ ಆದಮೇಲೆ ನಾನು ಓವರ್ಲಾಕ್ ಮಾಡಿಕೊಂಡು ಈ ಥರ ರನ್ನರ್ನ ಈ ಥರ ಎಳ್ಕೊತಾ ಇದ್ದೀನಿ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಜಿಪ್ ಅಟ್ಯಾಚ್ ಇರೋದು ಗೊತ್ತೇ ಆಗಲ್ಲ. ವೇಸ್ಟ್ಗೆ ವೇಸ್ಟ್ ಎರಡು ಮ್ಯಾಚ್ ಆಗಿದೆ. ಇವಾಗ ಜಿಪ್ನ ಮೇಲ್ಗಡೆ ಪಾರ್ಟಿ ಈ ಥರ ಒಂದು ಫೋಲ್ಡ್ ಮಾಡ್ಕೊಂಡು ಈ ಥರ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ನೋಡಿ ಜಿಪ್ ಅಟ್ಯಾಚ್ ಆದಮೇಲೆ ಈ ಥರ ಕಾಣಿಸುತ್ತೆ. ಫೈನಲ್ ಆಗಿ ನಾನು ಇವಾಗ ಬೋ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಮಿಡ್ಲಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಆದಮೇಲೆ ಅದನ್ನ ಓಪನ್ ಮಾಡಿಕೊಂಡು ಇವಾಗ ಎರಡು ಸೈಡ್ಸ್ ಫಿನಿಶ್ ಮಾಡ್ಕೋತಾ ಇದ್ದೀನಿ. ಮಿಡ್ಲಲ್ಲಿ ಏನು ಗ್ಯಾಪ್ ಕೊಟ್ಟಿದ್ನೋ ಅದನ್ನ ಈ ಥರ ಓಪನ್ ಮಾಡಿಕೊಂಡು ಪಲ್ಟಿ ಮಾಡ್ಕೋತಾ ಇದ್ದೀನಿ.
ಈ ಥರ ರೆಡಿ ಆದಮೇಲೆ ಮಿಡಲ್ ಪಾರ್ಟ್ ಏನಿರುತ್ತೋ ಅಲ್ಲಿಗೆ ಈ ಥರ ಫ್ರಿಲ್ಲಲ್ಲಿ ಕೈಯಲ್ಲೇ ಈ ಥರ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇದೇ ಥರ ನಾನು 3 ಬೋಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. 3 ಈ ಥರ ರೆಡಿ ಮಾಡ್ಕೊಂಡಿದ್ಮೇಲೆ ನಮ್ಮ ಅಕ್ಕ ಇವಾಗ ಬೀಡ್ಸಿಂದ ಅದನ್ನ ಫಿನಿಶಿಂಗ್ ಕೊಡ್ತಾ ಇದ್ದಾರೆ. ಮೂರೂ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಇವಾಗ ಸ್ಟ್ರಾಪ್ ಏನಿತ್ತು ಆ ಸ್ಟ್ರಾಪಿಗೆ 2 ಬೋನ, ವೇಸ್ಟಿಗೆ 1 ಬೋನ ರೆಡಿ ಮಾಡ್ಕೋತಾ ಇದ್ದಾರೆ, ಸ್ಟಿಚ್ ಮಾಡ್ಕೋತಾ ಇದ್ದಾರೆ ಹ್ಯಾಂಡಲ್ಲಿ. ಈ ಫ್ರಾಕದು ಫೈನಲ್ ರಿಸಲ್ಟ್ ಈ ಥರ ಇದೆ ನೋಡಿ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ರೆಡಿ ಆದಮೇಲೆ ಕಸ್ಟಮರಿಗೆ ಕೊಟ್ಟಮೇಲೆ ಕಸ್ಟಮರ್ ನನಗೆ ಫೋಟೋ ಶೇರ್ ಮಾಡ್ಕೊಂಡಿದ್ರು, ಫುಲ್ ಖುಷಿಯಾಗಿಬಿಟ್ಟಿದ್ರು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಿನೊಂದಿಗೆ ಮತ್ತೆ ನಾನು ನಿಮಗೆ